ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಶುಂಠಿಗೆ ಟ್ರಂಚಿಂಗ್ ಮಾಡೋದಿತ್ತು. ಅದಕ್ಕೋಸ್ಕರ ಬೆಳಗ್ಗೆನೆ ಬೇಗ ಎದ್ದು ಬೇಗ ಹಸ್ಗಳ ಕೆಲಸ ಎಲ್ಲ ಮುಗಿಸ್ಬಿಟ್ಟು ತಿಂಡಿ ಮುಗಿಸ್ಕೊಂಡು ಶುಂಠಿಗೆ ಟ್ರಂಚಿಂಗ್ ಮಾಡೋಣ ಅಂತ ಹೊರಟ್ವಿ. ನೋಡಿ, ಟ್ರಂಚಿಂಗ್ ಮಾಡೋಕ್ಕೆ ಔಷಧಿ ಯಾವ್ಯಾವ ತಂದಿದ್ದಾರೆ ಅಂತ ತೋರಿಸ್ತೀನಿ. ಇದರಲ್ಲಿ ನಮಗೆ ಗೊತ್ತಿರೋದು ಈ ಥರ ಔಷಧಿ ಅಂದರೆ ನಾವು ಶುಂಠಿನ ಹೊಲನೇ ಫೋಟೋ ತೆಕ್ಕೊಂಡು ಹೋಗಿ ಅವರಿಗೆ ತೋರಿಸ್ಬಿಟ್ಟು ಅವ್ರಿಗೆ ಯಾವ್ದು ಶುಂಠಿನ ಫೋಟೋದಲ್ಲಿ ನೋಡಿಬಿಟ್ಟು ಯಾವ ಔಷಧಿ ಕೊಡ್ತಾರೆ ಅದನ್ನು ತರ್ತೀವಿ. ನೋಡಿ, ಇದು ರೂಟ್ ಬೂಸ್ಟರ್ ಅಂತ, ಇದು ವಾರ್ಡನ್ ಎಕ್ಸ್ಟ್ರಾ ಅಂತ. ಇದೆರಡರ ಜೊತೆ ಈ ಪಿಂಕ್ ಕಲರ್ ಇದು ಸೇಮ್ ಟು ಸೇಮ್ ಯೂರಿಯಾ ಥರನೇ ಇದೆ ನೋಡೋಕ್ಕೆ, ಆದರೆ ಕಲರ್ ಮಾತ್ರ ಪಿಂಕ್ ಕಲರ್ ಇತ್ತು. ಅದರ ಹೆಸರು ನನಗೆ ಗೊತ್ತಿಲ್ಲ. ನೋಡಿ, ಇದು ರೂಟ್ ಬೂಸ್ಟರು. ಇದು ಏನು ಕೆಲಸ ಮಾಡುತ್ತೆ ಅಂದರೆ ಬೇರುಗಳನ್ನ ಬಲಿಷ್ಠ ಮಾಡಿ ಆ ಬೇರುಗಳು ನೀರನ್ನ ಹಿಡ್ದಿಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇದು ಜಿಂಕ್ ಅಂಶನ ಬೇರುಗಳಲ್ಲಿ ಬಿಡುಗಡೆ ಮಾಡೋಕ್ಕೆ ಎಲ್ಪ್ ಮಾಡುತ್ತೆ. ಮತ್ತು ಇದು ವಾರ್ಡನ್ ಎಕ್ಸ್ಟ್ರಾ. ಇದು ಏನು ಕೆಲಸ ಮಾಡುತ್ತೆ ಅಂದರೆ ಇದು ಕೀಟನಾಶಕ ಮತ್ತು ಶಿಲೀಂಧ್ರನಾಶಕ. ಇದು ರೋಗ ನಿಯಂತ್ರಣಕ್ಕೆ, ರೋಗ ಬರದಂತೆ ಗಿಡಗಳಿಗೆ ಕವಚದಂತೆ ಕೆಲಸ ಮಾಡುತ್ತಂತೆ. ಹಂಗಂತ ಅವರು ಔಷಧಿ ಅಂಗಡಿಯವರು ಹೇಳ್ಬಿಟ್ಟು ಕೊಟ್ಟಿರೋದು. ಅದನ್ನು ನಾನು ಮಾಹಿತಿನ ಹೇಳ್ತಾ ಇರೋದಷ್ಟೇ. ನಾವು ಪ್ರತಿ ಸಲ ಟ್ರಂಚಿಂಗಿಗೆ ಇದೇ ಔಷಧಿನ ತರಲ್ಲ. ಯಾವ್ಯಾವ ಒಂದೊಂದು ಸತಿ ಅದೇ ನಾನು ಹೇಳಿದ್ನಲ್ಲ, ಫೋಟೋ ತೆಕ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ತೋರಿಸಿದ್ರೆ ಅವ್ರು ಯಾವ್ದು ಔಷಧಿ ಕೊಡ್ತಾರೆ ಅದನ್ನು ತರ್ತೀವಿ. ಅದನ್ನು ನಾವೀಗ ಡ್ರಮ್ಮಲ್ಲಿ ನೀರು ತುಂಬಿಸ್ತಾ ಇದ್ದೀವಲ್ಲ, ಈ ಥರ ಡ್ರಮ್ಮಿಗೆ 4 ಡ್ರಮ್ಮಿಗೆ ಆಗೋವಷ್ಟು ಔಷಧಿನ ತಂದಿರೋದು. ಅದಕ್ಕೋಸ್ಕರ ಅದು ಎಲ್ಲ 4 ಇದ್ದು ಆ ಪ್ಯಾಕೆಟಲ್ಲಿ. ಈ ಥರ ಡ್ರಮ್ಮಿಗೆ ಫುಲ್ ನೀರು ತುಂಬಿಸ್ಬಿಟ್ಟು ಅದನ್ನೆಲ್ಲ ಒಂದೊಂದೇ ಇದಕ್ಕೆ ಡ್ರಮ್ಮಿಗೆ ಹಾಕ್ಬಿಟ್ಟು ಎಲ್ಲ ಕದ್ರುಕೊಂಡು ಎಲ್ಲ ಫುಲ್ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಔಷಧಿ ಕ್ಯಾನಿಗೆ ತುಂಬಿಸ್ಬಿಟ್ಟು ಔಷಧಿ ಕ್ಯಾನಿಂದ ಶುಂಠಿ ಬುಡಕ್ಕೆ ಮಾತ್ರನೇ ಹಾಕಬೇಕು. ಅದಕ್ಕೋಸ್ಕರ ಇದನ್ನು ಟ್ರಂಚಿಂಗು ಅಂತಲೇ ಕರೆಯೋದು. ಅಂದರೆ ಶುಂಠಿ ಮೇಲ್ಗಡೆಯಿಂದ ಔಷಧಿನ ಸ್ಪ್ರೇ ಮಾಡ್ತಾರಲ್ಲ, ಆ ಥರ ಮಾಡಲ್ಲ, ಶುಂಠಿ ಬುಡಕ್ಕೆ ಮಾತ್ರನೇ ಬಿಡೋದು. ಅದಕ್ಕೋಸ್ಕರ ಇದನ್ನು ಟ್ರಂಚಿಂಗು ಅಂತ ಕರೆಯೋದು. ಮತ್ತು ನಾವು ಮೈಕ್ರೋಜೆಟ್ ಮಾಡಿರೋದ್ರಿಂದ ಔಷಧಿ ಕ್ಯಾನಲ್ಲಿ ಹಾಕ್ತೀವಿ. ಕೆಲವರು ಮೈಕ್ರೋಜೆಟ್ ಮಾಡ್ದಲೇ ಡ್ರಿಪ್ ಮಾಡಿರ್ತಾರೆ. ಆ ಡ್ರಿಪ್ ಮಾಡಿದ್ರೆ ಈ ಥರ ಗೊಬ್ಬರನೆಲ್ಲ ಡ್ರಿಪ್ ಮೂಲಕನೇ ಕೊಡ್ಬೋದು. ಅದು ಬುಡಕ್ಕೆ ನೀರು ಹೆಂಗೆ ಹೋಗುತ್ತೆ ಡ್ರಿಪ್ ಮೂಲಕ, ಅದೇ ಥರ ನೀರಿನ ಥರನೇ ಔಷಧಿ. ಇದು ಔಷಧಿ ಅಂತ ಹೇಳಲ್ಲ, ಇದನ್ನು ಗೊಬ್ಬರ ಅಂತ ಅಂತಾರೆ. ಇದನ್ನು ಆ ಡ್ರಿಪ್ಪಿನ ಮೂಲಕನೇ ಶುಂಠಿ ಬುಡಕ್ಕೆಲ್ಲ ಹೋಗುತ್ತೆ, ಅದು ಚೆನ್ನಾಗುತ್ತೆ. ಆದರೆ ನಾವು ಡ್ರಿಪ್ ಮಾಡಿಲ್ಲ, ಮೈಕ್ರೋಜೆಟ್ ಮಾಡಿರೋದ್ರಿಂದ ಔಷಧಿ ಕ್ಯಾನಲ್ಲಿ ಬುಡಕ್ಕೆ ಬಿಡಬೇಕು. ನೋಡಿ, ನಮ್ಮ ಮನೇಲಿ 2 ಡ್ರಮ್ ಇದ್ದು ಇವಾಗ 2 ಡ್ರಮ್ಮಿಗೂ ಫುಲ್ ನೀರು ತುಂಬಿಸ್ಬಿಟ್ಟು 2 ಡ್ರಮ್ಮಿಗೂ ಎಷ್ಟಾಗುತ್ತೆ ಅಷ್ಟು ಔಷಧಿನ ನಮ್ಮನೆಯವರು ಒಂದೊಂದಾಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ರು. ಒಂದೊಂದು ಬಾಟ್ಲಿ ಔಷಧಿ ಹಾಕಿದಂಗೆ ಮಿಕ್ಸ್ ಮಾಡ್ದಂಗೆ ಅದು ಕಲ್ಲರೇ ಒಂದೊಂದು ಥರ ಚೇಂಜ್ ಆಗ್ತಾ ಇತ್ತು. ನೋಡಿ, ಈಗ ಹಾಕೋ ಔಷಧಿ ಇದು ಸೇಮ್ ಯೂರಿಯಾ ಥರನೇ ಐತೆ, ಆದರೆ ಕಲ್ಲರು ಪಿಂಕ್ ಕಲರ್ ಐತೆ. ಆವಾಗಲೇ ಹೇಳಿದ್ನಲ್ಲ, ಇದು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ. ಇದು ಈ ಶುಂಠಿದು ಡೆವಲಪ್ ಆಗೋಕ್ಕಂತೆ ಇದು ಔಷಧಿ. ಇದ್ರ ಕಲ್ಲರ್ ಮಾತ್ರ ಚೇಂಜ್ ಇದೆ, ಇನ್ನು ನೋಡೋಕ್ಕೆಲ್ಲ ಸೇಮ್ ಯೂರಿಯಾ ಥರನೇ ಇತ್ತು. ನಾವು ಇದ್ರ ಜೊತೆಗೆ ಒಂದೊಂದು ಡ್ರಮ್ಮಿಗೂ 2 ಡಬ್ಬ ಅಂದರೆ 1.5 kg ಯೂರಿಯಾನು ಮಿಕ್ಸ್ ಮಾಡ್ಕೊಂಡ್ವಿ. ಏಕೆಂದರೆ ನಮ್ಮ ಶುಂಠಿ ಅಷ್ಟು ಬೆಳವಣಿಗೆ ಇರಲಿಲ್ವಲ್ಲ, ಅದಕ್ಕೋಸ್ಕರ ಯೂರಿಯಾ ಬೆಳವಣಿಗೆ ಕೊಡುತ್ತೆ ಅನ್ನೋದಕ್ಕೋಸ್ಕರ ಯೂರಿಯಾನು ಮಿಕ್ಸ್ ಮಾಡ್ಕೊಂಡ್ವಿ. 1 ಡ್ರಮ್ಮಿಗೆ ಎಷ್ಟು ಬೇಕೋ ಅಷ್ಟು ಔಷಧಿನ ಎಲ್ಲ ಹಾಕ್ಬಿಟ್ಟು ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ನೊರೆ ಥರ ಬಂತು. ಇವಾಗ ಎಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ನಾನು ಹೇಳಿದ್ನಲ್ಲ, ಇದೇ ಯೂರಿಯಾ. ಈ ಡಬ್ಬದಲ್ಲಿ 1.5-2 ಡಬ್ಬದಷ್ಟು ಯೂರಿಯಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ನಾವು ಟ್ರಂಚಿಂಗ್ ಮಾಡೋಕ್ಕೆ ಇಷ್ಟು ಔಷಧಿನ ಬಳಸಿದ್ವಿ. ಇದೇ ಥರ ಅಂದರೆ ನಾವು ಬಳಸಿರೋ ಔಷಧಿನೇ ಬಳಸಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇದಕ್ಕಿಂತನೂ ಒಳ್ಳೊಳ್ಳೆ ಔಷಧಿನ ಟ್ರಂಚಿಂಗ್ ಮಾಡ್ತಾರೆ. ಆದರೆ ಇದಕ್ಕಿಂತನೂ ಒಳ್ಳೆ ಔಷಧಿ, ಟ್ರಂಚಿಂಗ್ ಮಾಡೋ ಔಷಧಿ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೋಡಿ, ಫೈನಲ್ಲಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಮ್ಮ ಮನೆಯವರು ಒಬ್ಬರೇ ಔಷಧಿ ಕ್ಯಾನಲ್ಲಿ ತಗೊಂಡು ಔಷಧಿ ಕ್ಯಾನಿನ ಮುಂದೆ ನಾಜಲ್ ಇರುತ್ತಲ್ಲ ಅದನ್ನು ಬಿಚ್ಕೊಂಬಿಟ್ಟು ಅದನ್ನು ಗುಣಿಗೆಲ್ಲ ಬಿಟ್ಕೊಂಡು ಹೋಗ್ತಾಯಿದ್ರು ಔಷಧಿ ಕ್ಯಾನಿಂದ. ನಾವು ಒಂದೇ ಔಷಧಿ ಕ್ಯಾನ್ ಇತ್ತಲ್ಲ ಅಂದ್ಬಿಟ್ಟು ನಾವು ಬಕೆಟಿಗೆ ಹಾಕ್ಕೊಂಡು ಡಬ್ಬದಿಂದ ಸ್ವಲ್ಪ ಬಿಟ್ಕೊಂಡು ಹೋದ್ವಿ ಬುಡಕ್ಕೆ. ಆದರೆ ಇವರು ಔಷಧಿ ಕ್ಯಾನಲ್ಲಿ ಬಿಡೋದಕ್ಕೂ ನಾವು ಡಬ್ಬದಲ್ಲಿ ಬಿಡೋದಕ್ಕೂ ಔಷಧಿ ಸ್ವಲ್ಪ ಜಾಸ್ತಿ ಹೋಗೋದು, ಅಂದರೆ ಕೆಲಸನೂ ಲೇಟ್ ಆಗೋದು, ಟೈಮ್ ಜಾಸ್ತಿ ಹಿಡ್ಸೋದು. ಆದರೆ ಏನು ಮಾಡೋದು, ಅವರೊಬ್ಬರೇ ಬಿಡ್ತಾರಲ್ಲ ಅಂದ್ಬಿಟ್ಟು ನಾವು ಬಕೆಟಿಗೆ ಹಾಕ್ಕೊಂಡು ಬಿಡ್ತಾ ಇದ್ವಿ.
ಅವರು ಒಂದು 2-3 ದಿನದಿಂದನೂ ಲೇಬರ್ನ ಹುಡುಕ್ತಾ ಇದ್ರು. ಅಂದರೆ ಔಷಧಿ ಹೊಡೆಯೋಕ್ಕೆ ಈ ಥರ ಎಲ್ಲ ಔಷಧಿ ಕೆಲಸ ಮಾಡೋಕ್ಕೆ ಗಂಡಾಳುಗಳು ಬೇಕು. ಒಬ್ಬರು ಇಬ್ಬರು ಗಂಡಾಳು ಕರೆದ್ರೆ ಬರಲ್ಲ. ಜಾಸ್ತಿ ಜನ ಬೇಕು ಅಂತ ಅಂದರೆ ಬರ್ತಾರೆ, ಟೆಂಪೋದಲ್ಲಿ ಅಥವಾ ಬೈಕಲ್ಲಿ ಆಟೋದಲ್ಲಿ ಬರ್ತಾರೆ. ಆದರೆ ಒಬ್ಬರು ಇಬ್ಬರು ಬೇಕು ಅಂದರೆ ಗಂಡಾಳುಗಳು ಸಿಗೋದೇ ಇಲ್ಲ. ಅದಕ್ಕೋಸ್ಕರ ಅವರು ಒಬ್ಬರೇ ಔಷಧಿ ಕ್ಯಾನಲ್ಲಿ ಬಿಡ್ತಾರಲ್ಲ ಅಂದ್ಬಿಟ್ಟು ನಾವು ಬಕೆಟಲ್ಲಿ ಬಿಡೋಕ್ಕೆ ಅಂತ ಹೋದ್ವಿ. ಅದು ನನಗೆ ಕೆಲಸ ಸುಸ್ತು ಅನ್ನಿಸ್ತು, ಬಗ್ಗಿ ಎದ್ದು ಮತ್ತು ಟೈಮು ಜಾಸ್ತಿ ಹಿಡಿಸ್ತು, ಮತ್ತು ಔಷಧಿನೂ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮನೆಯವರು ಬೇಡ ಬಿಡು ನಾನು ಒಬ್ಬನೇ ಔಷಧಿ ಕ್ಯಾನಲ್ಲಿ ಹೊಡಿತೀನಿ ಅಂದರು. ಆಮೇಲೆ ಬೇಡ ಒಬ್ಬರೇ ಎಷ್ಟೊತ್ತು ಹೊಡಿತೀರಾ ಅಂತ ಅಂದು ನಾನೇ ಇನ್ನೊಂದು ಔಷಧಿ ಕ್ಯಾನ್ ಇಸ್ಕೊಂಬರ್ರಿ ಅಂತ ಹೇಳಿದೆ. ಆಮೇಲೆ ಇವರು ಹೋಗಿ ಇನ್ನೊಂದು ಔಷಧಿ ಕ್ಯಾನ್ನ ಇಸ್ಕೊಂಡು ಬಂದರು. ಇಸ್ಕೊಂಡು ಬಂದಮೇಲೆ ಇಬ್ಬರು ಸೇರ್ಕೊಂಡು ಔಷಧಿ ಕ್ಯಾನಿಂದನೇ ಬುಡಕ್ಕೆ ಎಲ್ಲ ಔಷಧಿನ ಬಿಟ್ವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಥವಾ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಡಬ್ಬದಲ್ಲಿ ಬಿಡೋದು ಇಷ್ಟೊಂದು ಔಷಧಿ ಹೋಗುತ್ತೆ. ಅದಕ್ಕೆ ಔಷಧಿ ಕ್ಯಾನಲ್ಲಿ ಬಿಟ್ಟರೆ ಅದು ಕರೆಕ್ಟ್ ಆಗುತ್ತೆ. ಫಾಸ್ಟಾಗಿ ಬಿಡ್ಕೊಂಡು ಹೋಗ್ಬೋದು ಔಷಧಿ ಕ್ಯಾನಲ್ಲಿ. ಔಷಧಿನ ಬಿಡೋದ್ರಿಂದ ಸ್ವಲ್ಪ ಕೆಲಸನೂ ಫಾಸ್ಟ್ ಆಗುತ್ತೆ, ಔಷಧಿನೂ ವೇಸ್ಟ್ ಆಗಲ್ಲ. ನೋಡಿ, ನಮ್ಮ ಹಿಂದೆ ತೋಟ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮ ಸ್ವಂತ ತೋಟ. ಅದಕ್ಕೇನೆ ನಾವು ಒಂದು 5 ಚೀಲ ಹಾಕಿರೋದು. ಅಷ್ಟು ತೋಟದೊಳಗೆ ಹಾಕಿರೋ ಶುಂಠಿ ಸ್ವಲ್ಪ ಚೆನ್ನಾಗಿದೆ, ಇದು ಸ್ವಲ್ಪ ತೆಳು ಐತೆ. ಇದು ಆದಮೇಲೆ ನೆಕ್ಸ್ಟು ಆ ತೋಟದೊಳಗಿರೋ ಶುಂಠಿಗೂ ಔಷಧಿ ಹೊಡಿತೀವಿ. ನಾನು ವಿಡಿಯೋಗೋಸ್ಕರನೇ ಏನು ಔಷಧಿ ಹೊಡಿತಾ ಇಲ್ಲ. ನಾವು ಮಾಮೂಲಿ ನಮ್ಮ ಮನೇಲಿ ಎಲ್ಲ ಏನು ಕೆಲಸ ಮಾಡ್ತೀವಿ, ಪ್ರತಿ ವರ್ಷವೂ ಯಾವ್ಯಾವ ಕೆಲಸ ಏನೇನು ಮಾಡ್ತೀವಿ ಅದನ್ನೇ ವಿಡಿಯೋ ಮಾಡಿ ಹಾಕ್ತಾ ಇರೋದು. ವಿಡಿಯೋಗೋಸ್ಕರನೇ ಏನು ನಾನು ಔಷಧಿ ಹೊಡಿತಾ ಇಲ್ಲ. ನಮ್ಮನೆಯವರು ಒಬ್ಬರೇ ಹೊಡಿತಾರೆ, ಅವರೊಬ್ಬರಿಗೆ ಸುಸ್ತಾಗುತ್ತೆ ಅಂದ್ಬಿಟ್ಟು. ಅಂದರೆ ಒಬ್ಬರೇ ಹೊಡೆಯೋದ್ರಿಂದ 2 ದಿನ 3 ದಿನ ಆಗುತ್ತೆ. ಇನ್ನು ನನಗೂ ಮನೆಯಲ್ಲಿ ಏನೂ ಕೆಲಸ ಇರಲಿಲ್ವಲ್ಲ, ಹಂಗಾಗಿ ನಾನು ಅವ್ರ ಜೊತೆ ಹೊಡೆದ್ರೆ ಸ್ವಲ್ಪ ಫ್ರೀ ಆಗುತ್ತೆ ಅವ್ರಿಗೂ ಅಂತ ಅಂದ್ಬಿಟ್ಟು ಇಬ್ಬರು ಜೊತೆಗೆ ಹೊಡೆದ್ವಿ. ನೋಡಬೇಕು ಈ ಟ್ರಂಚಿಂಗ್ ಔಷಧಿನ ಬಿಟ್ಟ ಮೇಲಾದರೂ ಶುಂಠಿ ಚೆನ್ನಾಗುತ್ತಾ ಹೊಡ್ತಾ ಬರುತ್ತಾ ಅಂತ ನೋಡಬೇಕು. ನೋಡಿ, ಇದು ಶುಂಠಿ ಹೊಲ, ಇದು ಕ್ರಾಸ್ ಆಗಿತ್ತೆ ಈ ಹೊಲ, ಈ ಕಡೆಯಿಂದ ಆ ಕಡೆವರೆಗೂ. ಅಂತೂ ಕೊನೆಗೂ ಈ ಹೊಲ 2-2:30 ಅಷ್ಟೊತ್ತಿಗೆ ಇದನ್ನೆಲ್ಲ ಔಷಧಿ ಬಿಟ್ಟಾಯ್ತು. ನೋಡಿ, ಇದು ಲಾಸ್ಟ್ನೇ ಸಾಲು ಬಿಡ್ತಾ ಇರೋದು. ಇನ್ನು ಕಳೆ ಕಿತ್ತು 1 ವಾರನೂ ಆಗಿಲ್ಲ, ಆಗಲೇ ಎಷ್ಟು ಕಳೆ ಇತ್ತು ಅಂತ ಅಂದರೆ ಮತ್ತೆ ತೋರಿಸ್ತೀನಿ ನೋಡಿ ಹತ್ರದಿಂದವ. ನೋಡಿ, ಇಲ್ಲಿ ಅಲ್ಲೇ ಕಳೆ ಬಂದಿದೆ. ನೋಡಿ, ಇದೇ ಥರನೇ ಪ್ರತಿಯೊಂದು ಗುಣಿಗೂ ಔಷಧಿನ ಬಿಡಬೇಕು. ಹೊಲಕ್ಕೆ ಬಿಟ್ಟಾದ್ಮೇಲೆ ನಾವು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ತೋಟದ ಶುಂಠಿಗೆ ಔಷಧಿ ಬಿಡೋಕ್ಕೆ ಅಂತ ಬಂದ್ವಿ. ಸೇಮ್ ಅದೇ ಥರನೇ ಮತ್ತೆ ಡ್ರಮ್ಮಿಗೆಲ್ಲ ಔಷಧಿನ ಮಿಕ್ಸ್ ಮಾಡ್ಕೊಂಡು ಈ ತೋಟದ ಶುಂಠಿಗೆಲ್ಲ ಬಿಟ್ವಿ. ಒಂದು ದಿನಕ್ಕೆ ಫುಲ್ಲು ನಮ್ಮ ಕೆಲಸ ಅಂದರೆ ಶುಂಠಿಗೆ ಟ್ರಂಚಿಂಗ್ ಮಾಡೋ ಕೆಲಸ ಎಲ್ಲ ಮುಗೀತು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.